ಚೆನ್ನಾಗಿದೆ. ಅದು ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಮುಖಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಮಕ್ಕಳಿಗೆ ಭಯ ಅನ್ನೋದು ಹೋಗುತ್ತೆ. ಈಗ ಮಕ್ಕಳು ಹೆದರ್ಕೊಂಡಿರ್ತಾರಲ್ವ, ಇಲ್ಲ ಎಲ್ಲೂ ಬೋರ್ ಆಗಿಲ್ಲ. ನಗು ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಅದೇ ಲೈಕ್ ಭಯ ಎಲ್ಲ ಹೋಗುತ್ತೆ, ಅದಿಷ್ಟ ಆಯಿತು. ಹಾಂ, ಎಲ್ಲ ಮಾಡಿ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೋರ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ನಿಮಗೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಫುಲ್ಲಿ ಎಂಗೇಜ್ಡ್ ಆಗಿದೆ ಮೂವಿ. ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಬೊಮ್ಮ ಇರ್ಬೋದು, ಹೀರೋ ಹೀರೋಯಿನ್ ಪಾರ್ಟ್ ಇರ್ಬೋದು, ಸ್ಟೋರಿನೇ ತುಂಬ ಚೆನ್ನಾಗಿದೆ. ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈಗ ಕನ್ನಡ ಇಂಡಸ್ಟ್ರಿಗೆ ಒಂದು ಮೂವಿ ಬೇಕಿತ್ತು ಈ ಥರದ್ದು. ಎಲ್ಲರೂ ಬಂದು ನೋಡಬೇಕು, ಮೂವಿನ ಎಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಖುಷಿ ಆಯಿತು. ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಮತ್ತು ಕಾನ್ಸೆಪ್ಟ್ಸ್ ಇದೆಯಲ್ಲ, ಕಾನ್ಸೆಪ್ಟ್ ಸಹಜವಾಗಿದೆ. ಮತ್ತು ಅವ್ರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲೂ ಚೆನ್ನಾಗಿದೆ. ಇನ್ನೊಂದು ಸಸ್ಪೆನ್ಸ್ ಆಗಿದೆ, ಇನ್ನೊಂದು ಕಾಮಿಡಿನೂ ಇದೆ ಜೊತೆಗೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ಪಾರ್ಟಲ್ಲೂ ಬೋರ್ ಆಗಲ್ಲ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಆಗಲ್ಲ, ನಿಮಗೆ ಗೊತ್ತೇ ಆಗಲ್ಲ. ಬಿಕಾಸ್ ಯು ವಿಲ್ ಬಿ ಇನ್ವಾಲ್ಡ್ ಇನ್ ದ ಫಿಲಮ್, ಸೊ ದಟ್ ಯು ವಿಲ್ ನಾಟ್ ಗೆಟ್ ಬೋರ್ಡ್ ಎನಿ ಟೈಮ್. ಸೊ ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ದ ಫಿಲಮ್. ಆಡಿಯನ್ಸ್ ಪಕ್ಕ ನೋಡ್ಬೋದು. ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತೆ. ಎಲ್ಲರೂ ಬಂದು ಮುದ್ದಾಗಿ ನೋಡಿ. ಜಾಸ್ತಿ ಫ್ಲಾಪ್ಗಳೇ ಆಗಿದ್ದಾವೆ. ಈ ಥರ ಸೈಕೋ ಥ್ರಿಲ್ಲರ್ ಮೂವಿ ಬೇಕಾಗಿತ್ತು ಸರ್. ಆ್ಯಕ್ಚುಲಿ ನೈಸ್ ಲೊಕೇಶನ್ಸ್, ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ಸರ್. ತುಂಬ ಇಷ್ಟ ಆಯಿತು. ನಾಳೆ ಫ್ಯಾಮಿಲಿ ಜೊತೆ ಮತ್ತೆ ಬಂದು ನೋಡೋ ಪ್ಲಾನ್ ಇದೆ ಸರ್. ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಿ ಫಿಲಮ್, ಥಿಯೇಟ್ರಿಗೆ ಬಂದು ನೋಡಿ. ಫಿಲಮ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ಕನ್ಫ್ಯೂಸ್ ಆಗಿತ್ತು ಸರ್. ನಾನು ಆ್ಯಕ್ಚುಲಿ ನಂಗೆ ಅಂದ್ಕೊಂಡಿದ್ದೆ ಅವ್ರದ್ದು ಇವರೇ ಆರರು ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಸರ್. ಎಂಡಿಂಗು ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್. ಕಲ್ಪನೆ ಅವ್ರ ಕಲ್ಪನೆನೇ ದೇವ, ಅದೇ ಕನ್ಫ್ಯೂಸ್ ಆಗಿತ್ತು ಸರ್. ಕೊನೆವರೆಗೂ ಬೇರೆ ಯಾರೋ ಬಂದು ಎದುರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೆ, ಬಟ್ ಅವ್ರ ಕಲ್ಪನೆಯಲ್ಲಿ ಅವರೇ ಎದುರ್ತಾ ಇದ್ದಾರೆ. ಅದೇ ಥ್ರಿಲ್ ಆಗಿತ್ತು ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್. ಮೂವಿ ವಾಸ್ ಆಸಮ್. ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕು ಸರ್. ಆ್ಯಕ್ಚುಲಿ ನಾಳೆ ಮತ್ತೆ ನೋಡ್ತೀವಿ ಸರ್ ಫಿಲಮ್. ಎಲ್ಲರೂ ಬಂದು ನೋಡಿ ಫಿಲಮ್. ಕನ್ನಡ ಫಿಲಮ್ಗೆ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ. ಮೆಸೇಜ್ ಇಷ್ಟ ಆಯಿತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ಯಾವ ಥರ ನಾವು ಭಯಪಡಿಸಿದಾಗ, ಸಣ್ಣದಾಗಿದ್ದಾಗ ದೊಡ್ಡವರಾಗ್ತಾ ಅವ್ರು ಯಾವ ಥರ ಡೆವಲಪ್ ಆಗುತ್ತೆ, ಅದನ್ನು ಹೆಂಗೆ ಟ್ರೀಟ್ ಮಾಡಬೇಕು, ಚೆನ್ನಾಗಿ ತೋರಿಸಿದ್ದಾರೆ. ಗುಡ್ ಮೆಸೇಜ್. ಥ್ಯಾಂಕ್ ಯು. ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಸಸ್ಪೆನ್ಸ್ ನೀವೆಲ್ಲರ ಗೆಸ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ಅದೇನೋ ನನಗೆ ಗೊತ್ತಾಗಲಿಲ್ಲ. ಓಕೆ, ಮೂವಿ ನೋಡ್ಬೋದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ಲ ಖುಷಿ ಆಯಿತು. ಏನು ಬೇಜಾರಾಗಲಿಲ್ಲ. ಎಲ್ಲ ಇಷ್ಟ ಆಯಿತು. ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಯಾವುದೂ ಕೂಡ ಎಲ್ಲೂ ಬೋರ್ ಆಗಲಿಲ್ಲ. ಅಡ್ಡಿಲ್ಲ, ಪರವಾಗಿಲ್ಲ, ಚೆನ್ನಾಗಿತ್ತು. ಎಲ್ಲ ನಮ್ಮ ಸೈಡೆಲ್ಲ ನಾವೆಲ್ಲ ಆ ಸೈಡ್ನವರೇ. ಎಲ್ಲ ಸೀನೆಲ್ಲ ತೋರಿಸ್ರಿ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಖುಷಿ ಆಯಿತು. ಹಾಂ, ಖುಷಿ ಆಯಿತು. ತಗೊಂಡು ಮಾಡಿರೋ ಚಿತ್ರ ಎಲ್ಲರೂ ಬಂದು ನೋಡಿ ಖುಷಿ ಪಡಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಅದರ ಸೊಗಡು, ಅದ್ರ ಜಾಗದ ಒಂದು ಮಹಿಮೆ ಎಲ್ಲ ನೋಡ್ಕೊಂಡು ಹೋಗೋದು ಆಗುತ್ತೆ. ಒಂದು ಬೇರೆ ಲೋಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಬನ್ನಿ. ನನಗೆಲ್ಲೂ ಬೋರ್ ಆಗಲಿಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫುಲ್ಲಿ ಎಂಗೇಜ್ ಆಗಿದ್ದೆ. ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ. ಏನೂ ಇದಿಲ್ಲ. ಕನ್ಫ್ಯೂಸ್ ಅಂದರೆ ಒಂದು ಎರಡು ಕಡೆ ಅದು ಮೋಸ್ಟ್ಲಿ ಅದು ಬೇಕಂತಲೇ ಅದು ಕನ್ಫ್ಯೂಸ್ ಮಾಡಿದ್ದಾರೆ ಅವರು. ಅದು ಸ್ಕ್ರಿಪ್ಟಿಗೆ ಬೇಕಾಗಿತ್ತು. ಆ ಥರ ಸ್ಕ್ರಿಪ್ಟಿಗೆ ರಂಗಿತರಂಗ ಫಿಲಮ್ದು ನನಗೆ ನೆನಪು ಮತ್ತೆ ಕಾಡ್ತಾ ಇತ್ತು ಫಿಲಮ್ ನೋಡುವಾಗ. ಆ ರೇಂಜ್ಗೆ ಬಂದಿದೆ ಅಂತ ಹೇಳ್ಬೋದು. ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ.